ಡಿ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಭೇಟಿ ತಪ್ಪಲ್ಲ. ತಪ್ಪು ಅಂತ ಯಾರು ಹೇಳಿದರು ಬಿಡಿ ಅಲ್ವಾ? ಅವರು ಹೇಳ್ತಾ ಇದ್ದಾರೆ. ಕೆ ಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. ಡಿ ಕೆ ಸತೀಶ್ ಜಾರಕಿಹೊಳಿ ಕ್ಯಾಬಿನೆಟ್ ಸದಸ್ಯರು. ಯಾರನ್ನು ಭೇಟಿ ಮಾಡಿದ್ರು ತಪ್ಪಾಗಿ ಭಾವಿಸಬಾರ್ದು. ಯಾವ ಅಜೆಂಡಾ ಇಟ್ಕೊಂಡು ಸಭೆ ನನಗೆ ಗೊತ್ತಿಲ್ಲ, ಸಭೆ ನಡೀತು ಅಂತ ಸಿಎಂ ಪರಮಾಪ್ತ ನಾಯಕ ಕೆ ಎನ್ ರಾಜಣ್ಣ ಅವರ ಹೇಳಿಕೆ ಇದೆ. ಅಂದರೆ ನೀವು ಇಂಥ ಭೇಟಿಯ ಬಳಿಕ ಬೇರೆ ಬೇರೆ ನಾಯಕರು ಈ ರೀತಿ ಹೇಳಿಕೆ ಕೊಡೋದು ನಾವು ನೋಡ್ತಿರ್ತೀವಿ ಅಲ್ವಾ? ಕೆ ಎನ್ ರಾಜಣ್ಣ ಅವರು ಯಾರ ಬೆಂಬಲಿಗರು, ಯಾರ ಆಪ್ತರು, ಪರಮಾಪ್ತರು ಅನ್ನೋದು ಗೊತ್ತಿದೆ. ಹೀಗಾಗಿ ಅವ್ರ ವಿರೋಧಿಗಳಿಗೆ ಯಾವ ರೀತಿ ಇಲ್ಲಿ ಬಾಣ ಬಿಡಬೇಕು ಅಥವಾ ಸದೆ ಬಡಿಬೇಕು ಅಥವಾ ಅವ್ರನ್ನ ಯಾವ ರೀತಿ ಕೆಳಗಿಳಿಸಬೇಕು, ಹೀಗೆ ಎಲ್ಲವೂ ನಡೀತಾ ಇರ್ತವೆ. ನೋಡೋಣ, ಕೆ ಎನ್ ರಾಜಣ್ಣ ಮಾತನಾಡಿದ್ದಾರೆ, ಬನ್ನಿ ಕೇಳಿಸ್ಕೊಳ್ಳೋಣ. ಅಜೆಂಡಾ ಇಟ್ಕೊಂಡು ಚರ್ಚೆ. ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ರು ಅವರೆಲ್ಲ ಕ್ಯಾಬಿನೆಟ್ ಸಚಿವರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ. ಅವ್ರುಗಳು ಪರಸ್ಪರವಾಗಿ ಅವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಇರ್ತವೆ, ಇವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಇರ್ತವೆ. ಅದರಿಂದ ಯಾರೇ ಮಂತ್ರಿಗಳು ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅದಕ್ಕೆ ರಾಜಕೀಯ ಅರ್ಥ ಕಲ್ಪಿಸಬಾರದು ಅಂತ ಹೇಳಿದ್ದಾರೆ. ಅದು ಯಾರ್ಯಾರು ಯಾವ್ಯಾವ ಅಜೆಂಡಾ ಇಟ್ಕೊಂಡು ಚರ್ಚೆ ಮಾಡ್ತಾರೋ ನನಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತಿರೋದೇನಂದ್ರೆ ಅವರು ಎಲ್ಲ ಕೊಲೀಗ್ಸ್ ಇರ್ತಾರೆ. ಕೊಲೀಗ್ಸ್ ಯಾರು ಪರಸ್ಪರ ಭೇಟಿ ಮಾಡ್ತಕ್ಕಂಥ ಅದ್ರಲ್ಲಿ ಯಾವುದೇ ರೀತಿಯ ದೋಷ ನನಗೆ ಕಂಡು ಬರ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಅವರು ಇನ್ನೊಬ್ರು ಅವರೆಲ್ಲ ಕ್ಯಾಬಿನೆಟ್ ಸಚಿವರು ಇರ್ತಾರೆ, ಕೊಲೀಗ್ಸ್ ಇರ್ತಾರೆ. ಅವ್ರುಗಳು ಪರಸ್ಪರವಾಗಿ ಅವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸ ಇರ್ತವೆ, ಇವ್ರ ಇಲಾಖೆಯಲ್ಲಿ ಆಗ್ತಕ್ಕಂಥ ಕೆಲಸಗಳು ಇರ್ತವೆ. ಅದರಿಂದ ಯಾರೇ ಮಂತ್ರಿಗಳು ಯಾರನ್ನೇ ಭೇಟಿ ಮಾಡಿದ್ರು ಕೂಡ ಅದಕ್ಕೆ ನಾವು ಮಾಧ್ಯಮದವರು ಮೈಕ್ ಹಿಡಿತೀವಿ. ಅವರು ಹೇಳ್ತಾರೆ, ನಮ್ಮ ಜನಕ್ಕೂ ಕೂಡ ಗೊತ್ತಿದೆ. ರಾಜಣ್ಣ ಅವರೇ, ಇಂಥ ಆನ್ಸರ್ಗಳನ್ನು ನೀವು ಕೊಡ್ತೀರಿ. ನಾವು ಈಗ ಹಿಂಗೆ ಹೇಳಿ ಅಂತ ನಾವೇನು ಹೇಳ್ಸೋಕ್ಕಾಗಲ್ಲ. ಪಾಪ ನಿಮಗೇನು ತೋಚುತ್ತೋ ಅದನ್ನು ಹೇಳ್ತೀರಿ. ಆದರೆ ಜನರ ಪ್ರಶ್ನೆ ಒಂದೇ. ನೀವು ಹೇಳ್ತಿದ್ದೀರಲ್ಲ, ನೀವು ಹೇಳ್ತಾ ಇರೋ ಕಾಂಟೆಂಟಿಗೂ ಮತ್ತು ನಿಮ್ಮ ಕಾಂಟೆಕ್ಸ್ಟ್ಗೂ ಸಾಮ್ಯತೆ ಇದೆಯಾ? ನೀವು ಹೇಳ್ತಾ ಇರೋ ಮಾತುಗಳಿಗೂ ಮತ್ತು ಆ ದೃಷ್ಟಿಕೋನಕ್ಕೂ ಏನಾದರೂ ಒಂದು ಅಲೈನ್ಮೆಂಟ್ ಇದೆಯಾ? ನಿಜಕ್ಕೂ ಬೇರೆ ಏನಾದರೂ ನಡೆದಿರಲ್ಲ ಅನ್ನೋದು ನಿಮಗೆ ಗೊತ್ತಿದೆಯಾ, ಗೊತ್ತಿಲ್ವಾ? ಅನುಮಾನಗಳಿಗೆ ರಾಜಕಾರಣಿಗಳ ಎಲ್ಲ ಮಾತುಗಳು ಮೈಕ್ ಮುಂದೆ ಏನು ಮಾತನಾಡ್ತಾರಲ್ಲ, ಬಹುತೇಕ ಮಾತುಗಳು ಅನುಮಾನಕ್ಕೀಡು ಮಾಡುತ್ತವೆ. ಓ, ಇವ್ರಿಗೆ ಗೊತ್ತಿಲ್ವಾ ಅಂಥ ಒಂದು ಪರಿಸ್ಥಿತಿ ಜನಮಾನಸದಲ್ಲಿ ನಿರ್ಮಾಣವಾಗಿದೆ. ಹಾಗಾಗಿ ಅದನ್ನು ಹೋಗಲಾಡಿಸೋ ನಿಟ್ಟಿನಲ್ಲಿ ರಾಜಕಾರಣಿಗಳು ಮುಂದಾಗಬೇಕು. ಒಂದು ವೇಳೆ ರಾಜಕಾರಣಿಗಳು ಒಳ್ಳೆ ಕೆಲಸ ಮಾಡಿದರೆ ಅದನ್ನು ಕೂಡ ಜನ ನಂಬಬೇಕು ಅನ್ನೋದು ಅಶ್ವವೇಗ ನ್ಯೂಸ್ನ ಆಶಯ ಅಂತ ಹೇಳ್ತಾ